ಕೃಷ್ಣ ಮುರಾರೇ ಯಮುನಾ ತೀರ ವಿಹಾರಿ ಗೋಪಿ ಮಾನಸ ಹಾರಿ ಶೌರೇ ಶೌರೇ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ನಮಸ್ಕಾರ ವೀಕ್ಷಕರೇ, ಕೃಷ್ಣ ಬೈರೇಗೌಡ್ರೆ ಕೃಷ್ಣಾರ್ಪಣ ಮಸ್ತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಕೃಷ್ಣ ಬೈರೇಗೌಡ್ರು ಅಂದ್ರೆ ಸಿಂಪಲ್ ಹಾಗೆ ಒಂದು ಚಪ್ಪಲಿ ಹಾಕೊಂಡು ಇಲ್ಲ ಬೂಟ್ ಹಾಕೊಂಡು ಮೆಟ್ರೋನಲ್ಲಿ ಪಯಣ ಮಾಡುತ್ತಾ ತಹಸೀಲ್ದಾರ್ಗೆ ಬೈಯೋದು, ನಂತರ ಸಡನ್ ಆಗಿ ಕೆಲವೊಂದು ರೆವಿನ್ಯೂ ಕಚೇರಿಗಳಿಗೆ ಭೇಟಿ ನೀಡೋದು, ಸರ್ಪ್ರೈಸ್ ನೀಡೋದು. ಈಗ ಇಷ್ಟು ಸಿಂಪಲ್ ಇದ್ದಾರ ಸಚಿವರೊಬ್ರು ಇರಕ್ ಸಾಧ್ಯನಾ ಅಂತ ಹೇಳಿ ಜನರು ಕೇಳುವಾಗ ಇವರೇನಾ ಅನ್ನೋ ಅರ್ಥದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಪ್ರಸಂಗವನ್ನ ತಂದಿದ್ದಾರೆ. ದಾಖಲೆ ಸಮೇತ ಅವರು ಕೆಲವೊಂದು ವಿಚಾರಗಳನ್ನ ಅನಾವರಣ ಮಾಡಿದ್ದಾರೆ. ಆ ದಾಖಲೆ ಗರುಡನ ಬಳಿ ಇದೆ, ನೋಡಿ. दुख में पड़ा मन सुख नहीं माया, टकती मरना रखवाला रे। खाता पीता सोता सब दिन, बात ये गफलत खेल रे। 3 रोज गुजराना जीवन का, ये थन माठी मैल रे। रोशन हो शिशनाल जगत पर, देश पिया के लाल रे। ನೋಡಿದ್ರಲ್ಲ, ಕೃಷ್ಣ ಬೈರೇಗೌಡರ ಸಚಿವರಿಗೆ, ಇಲ್ಲಿ ಕಂದಾಯ ಸಚಿವರಿಗೆ ಒಂದಿಷ್ಟು ಸಂಕಷ್ಟ ಅಂತ ಹೇಳ್ತಿದ್ರು. ಇಲ್ಲಿ ಅವರ ವಿರುದ್ಧ ಭೂ ಕಳವಳಿಕೆ ಆರೋಪ ಕೇಳಿ ಬಂದಿದೆ. ಅದನ್ನ ಇಲ್ಲಿ ಪರಿಷತ್ನಲ್ಲಿ ಕೂಡ ಈ ವಿಚಾರ ಮೇಳೈಸಿದೆ ಅಂತಂದ್ರೆ, ಅವರು ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾರೆ, ಹಿ ಇಸ್ ನಾಟ್ ಮಿಸ್ಟರ್ ಕ್ಲೀನ್ ಅಂತ ಓಪನ್ ಆಗಿ ಹೇಳಿದ್ದಾರೆ. ಅಂದ್ರೆ ವಿಧಾನ ಪರಿಷತ್ನಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದು ನೀವೇನ್ ಅನ್ಕೊಂಡಿದ್ರಲ್ಲ ಹಂಗಿಲ್ಲ ಅಂತ ಹೇಳಿ. ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಅದು ನನ್ನ ಪಿತ್ರಾರ್ಜಿತ ಆಸ್ತಿ. DC ಇಂದ, ಲೋಕಾಯುಕ್ತರಿಂದ, ಬೇರೆ ಕಡೆಯಿಂದ ನೀವು ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸ್ರಿ, ಆ ಜಮೀನು ನನ್ನ ಹೆಸರಿಗೆ ನಾನು ಗ್ರಾಂಟ್ ಮಾಡಿಸಿಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಅವ್ರು ಹೇಳಿದಾಗ, ಇಲ್ಲದನ್ನ ಹುಡುಕಿ ಬಿಜೆಪಿಯವರು ಆ ಕೆಬರಿ ಹಾಕೋದು ಅವರ ಸಂಸ್ಕೃತಿ, ರಾಜಕೀಯ ಕೆಸರಾಟ ಅವರ ವೃತ್ತಿ ಅಂತ ಹೇಳಿ ಅವರು ಕೌಂಟರ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ಯತ್ನಾಳ್ ಅವರು ಕೂಡ ಅವ್ರ ಕಾಲೆಳೆಯಲಿಕ್ಕೆ ಹೆಂಗ್ ಪ್ರಯತ್ನ ಮಾಡಿದಾರಂತೆ, ನಕ್ಷೆಯಲ್ಲಿ ಕೆರೆ ಸ್ಮಶಾನ ಇರೋ ಭೂಮಿ ಪಿತ್ರಾರ್ಜಿತ ಆಸ್ತಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದ ಹೆಂಗಾಗಿದೆ ಅಂತ ಕೇಳ್ತಾರೆ. ಯತ್ನಾಳ್ ಪ್ರಶ್ನೆ ಅವ್ರಿಗೆ ಕೂಡ ಉತ್ತರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಇವ್ರಿಗೆ ಆಗಿದೆ. ವೀಕ್ಷಕರೇ, ಇದು ಬೆಳಗಾವಿ ಅಧಿವೇಶನ ಈ ಬಾರಿ ವಿಶೇಷವಾಗಿ ಕಾಂಗ್ರೆಸ್ನವ್ರಿಗೆ ಒಂದಿಷ್ಟು ಚಳಿಯನ್ನ ಬಿಡಿಸಲಾಗಿದೆ. ಯಾಕಂದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಈಗೇನು ಭಾಗ್ಯಗಳಿದಾವಲ್ಲ, ಗೃಹಲಕ್ಷ್ಮಿ ಭಾಗ್ಯಗಳು, ಈಗ ಯಾವಾಗ ಬಂದಿಲ್ಲ ಅಂತ ಹೇಳಿ ವಿಶೇಷವಾಗಿ ಮಹೇಶ್ ಅವರು ತೆಂಗಿನಕಾಯನ್ನ ಹೊಡೆದ್ಬಿಟ್ಟಿದ್ದಾರೆ. ಯಾಕಂದ್ರೆ ಒಂದು 10 ಜಿಲ್ಲೆಯಿಂದ ಅವರು ದಾಖಲೆಯನ್ನ ತರಿಸಿನ ಮಾತಾಡಿದ್ದಾರೆ. 1,28,00,000 ತಾಯಂದ್ರಿಗೆ 3 ತಿಂಗಳ ಹಣ ಬಂದಿಲ್ಲ. ನೀವು ಅಂದ್ರೆ ಈಗ ಭಾಗ್ಯಗಳಲ್ಲಿ ಯಾರಿಗೆ ಭಾಗ್ಯ ಬಂದಿದೆ ಅನ್ನೋ ಅರ್ಥದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದಾಗ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಹೆಣ್ಮಗಳು ಅಂತೇಳಿ ಹಿಂಗೆಲ್ಲ ಮಾತಾಡ್ತೀರಾ ಅಕ್ಕ, ನಿಮ್ಗೆ ಸಚಿವ ಸ್ಥಾನ ಕೊಟ್ಟಿರೋದು ಅಲ್ಲಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇನ್ನೊಂದು ಅಲ್ಲಿ ಸಚಿವರು ನೀವು ಆಗ್ಬೇಕಂತಂದ್ರೆ ಗಂಡ್ಮಕ್ಕಳನ್ನ ಹೆಂಗ್ ಕುಂದ್ರಿಸ್ತಾರೆ, ನಿಮಗಾಗಿ ವಿಶೇಷ ಕೊಟ್ಟಿದ್ದಾರೆ. ನೀವು ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದ ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಹೇಳಿ ಪ್ರತಿ ಸಾರಿ ಏನೋ ಒಂದು ಖ್ಯಾತೆ ತೆಗಿಬೇಡಿ, ನೀವು ಉತ್ತರ ಕೊಡ್ಲೇಬೇಕು ಅಂತ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿದೆ, ಆ CT ರವಿ ಗದ್ದಲದಲ್ಲಿ ಎಲ್ಲ ಮುಗಿದೋಯ್ತು.
ಈ ಸತಿ ಹೆಣ್ಮಗಳು ಅಂತ ಹೇಳ್ತೀರಾ. ಇನ್ನು ಕೆಲವೊಬ್ರು ಆರೋಪ ಮಾಡ್ತಾ ಇದ್ದಾರೆ ಶುಗರ್ ಫ್ಯಾಕ್ಟರಿ ಹಾಕಿದ್ದಾರೆ ಸ್ವಾಮಿ, ಏನ್ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ. ಇಲ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಆದ್ರೆ ಮಹೇಶ್ ತೆಂಗಿನಕಾಯಿ ಅವರು ಇದು ಯಾವುದು ಸಮರ್ಥನೆ ಅಲ್ಲ, ಅವರಿಗೆ ಕೊಡ್ಲೇಬೇಕಂದಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದನದಿಂದ ವಾಕೌಟ್ ಮಾಡಿದ್ದಾರೆ. ಇದು ಈ ಬಾರಿಯ ಒಂದಿಷ್ಟು ಗದ್ದಲ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಯತ್ನಾಳ್ ಅವರು ಕೂಡ ಪೊಲೀಸರ ಸಮಸ್ಯೆ ಏನಂತ ಹೇಳಿದ್ದನ್ನ ಗರುಡ ತೋರಿಸಿತ್ತು. ಯಾಕಂದ್ರೆ ಅವ್ರು ಕೊಟ್ಟು ಬರಬೇಕು, ತಗೊಳ್ಳಾರ್ದ ಅನಿವಾರ್ಯ, ಅಲ್ಲಿ ತಗೊಳ್ಳೇಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ಕೂಡ ಹೇಳಿದ್ರು. ಏನೇ ಆಗ್ಲಿ ಈಗ ಒಂದಿಷ್ಟು ಉತ್ತಮ ಚರ್ಚೆಗಳಂತೂ ಆಗಿದಾವೆ, ಮುಲಾಜಿಲ್ದಂಗೆ ಚರ್ಚೆ ಆಗಿದಾವೆ. ಯಾಕಂದ್ರೆ ಇಲ್ಲಿ ಬೆಳಗಾವಿ ಅಧಿವೇಶನ ಅಂದ್ರೆ ಬರೇ ಅಲ್ಲಿ ಗೊಂದಲಗಳು, ಗದ್ದಲಗಳು, ಹಾಗೆ ಸ್ಟ್ರೈಕ್ಗಳ ಮಧ್ಯೆ ಮುಗಿದೋಗುತ್ತೆ ಅನ್ಕೊಂಡಿದ್ರು. ಹಂಗಾಗ್ಲಿಲ್ಲ. ಈ ಬಾರಿ ಭಯಂಕರ ಚಳಿನೇ ಇತ್ತು ಅಂತ ಹೇಳ್ಬೋದು. ವೀಕ್ಷಕರೇ, ಈಗ ಬೈರೇಗೌಡರ ಈಗ ಭೂ ಕಬಳಿಕೆ ಆರೋಪಕ್ಕೆ ಬರೋಣ. ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಅಂತ ಹೇಳ್ತಾರಲ್ಲ, ಗರುಡ ಟಿವಿನಲ್ಲಿ ಗರುಡನಪಾಳ್ಯದ ಬಗ್ಗೆನೇ ಹೇಳ್ಬೇಕಾಗಿದೆ. ಈ ಗ್ರಾಮದಲ್ಲಿ ಕೆರೆ ಸ್ಮಶಾನ ಭೂ ದಾಖಲೆ ತಿದ್ದಿ ಖರಾಬು ಎಂದು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ದಾಖಲೆ ಹೇಳ್ತಾ ಇದ್ದಾವೆ. ಈ ಮೂಲಕ ಕೃಷ್ಣ ಬೈರೇಗೌಡರು ಅಕ್ರಮ ಎಸಗಿದ್ದಾರೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು, ಮುಖ್ಯ ಸಚೇತಕ ಎನ್ ರವಿಕುಮಾರ್, ಮತ್ತೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಅವರ ಬುಧವಾರ ಒಂದು ಸುದ್ದಿಗೋಷ್ಠಿಯನ್ನ ಬೆಳಗಾವಿಯಲ್ಲಿ ಏರ್ಪಡಿಸಿದ್ರು. ಅವರು ದಾಖಲೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ರಾಜೀನಾಮೆಗೆ ಕೂಡ ಒತ್ತಾಯಿಸಿದ್ದಾರೆ. ಅದೊಂದು ಸಹಜ, ರಾಜೀನಾಮೆಗೆ ಒತ್ತಾಯಿಸೋದು. ಇವ್ರು ಕೊಡಲ್ಲ, ಅವ್ರು ಕೇಳೋದು ಬಿಡೋದಿಲ್ಲ. 20 ಎಕರೆ 16 ಗುಂಟೆ ಸರ್ವೆ ನಂಬರ್ 46 ತಿಳ್ಕೊಳ್ಳಿ. 20 ಎಕರೆ 16 ಗುಂಟೆ ಸರ್ವೆ ನಂಬರ್ 46 ಜಮೀನು ಮೂಲ ದಾಖಲೆಯಲ್ಲಿ ಕೆರೆ ಅಂತ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೂಲ ದಾಖಲೆ ಕೆರೆ ಅಂತ ಇದೆ. ಇನ್ನು ಸರ್ವೆ ನಂಬರ್ 47 ಇಲ್ಲಿ 1 ಎಕರೆ ಜಮೀನು ಮೂಲ ದಾಖಲೆಯಲ್ಲಿ ಸ್ಮಶಾನ ಅಂತ ಇದೆ. ಇಲ್ಲಿ ಕೆರೆ ಸ್ಮಶಾನ ಪಿತ್ರಾರ್ಜಿತ ಆಸ್ತಿ ಹೆಂಗಾಗತ್ತೆ ಅಂತ ಹೇಳಿ ಯತ್ನಾಳ್ ಅವ್ರು ಕೇಳಿದ್ದು ಸೂಕ್ತ ಅಂತ ಹೇಳ್ತೇನೆ. ಆದ್ರೆ ಇಲ್ಲಿ ಕೆರೆ ಮತ್ತು ಸ್ಮಶಾನಕ್ಕೆ ಸೇರಿದ ಒಟ್ಟು 21 ಎಕರೆ 16 ಗುಂಟೆ ಜಮೀನು ದಾಖಲೆ ತಿದ್ದಿ ಖರಾಬು ಎಂದು ನಕಲಿ ದಾಖಲೆ ಸೃಷ್ಟಿಸಲಾಗಿದೆ. 2001, 2002 ತಿಳ್ಕೊಳ್ಳಿ, 2001, 2002ರಲ್ಲಿ ಈ ಕೃತ್ಯ ನಡೆದಿದೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಯಾವುದು, ಯಾವಾಗ? ಇಲ್ಲಿ 2001, 2002ರಲ್ಲಿ ಈ ಕೃತ್ಯ ನಡೆದಿದೆ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಹೆಸರಲ್ಲಿ ಇದೆ. ಅದು ಕಂದಾಯ ಕಾನೂನಿನ ಪ್ರಕಾರ ಸರ್ಕಾರಿ ಜಮೀನು, ಅದರಲ್ಲೂ ಕೆರೆ ಸ್ಮಶಾನದ ಜಮೀನು ಯಾವುದೇ ವ್ಯಕ್ತಿಯ ಹೆಸರಿಗೆ ಮಾಡಲು ಸಾಧ್ಯವಿಲ್ಲ. ಹೆಂಗೆ ಮಾಡಿದ್ದಾರೆ? ಸ್ಮಶಾನ, ಈ ಕೆರೆ ಏನಿದೆಲ್ಲ, ಇಲ್ಲಿ ಸ್ಮಶಾನ ಜಮೀನು ಯಾವುದೇ ವ್ಯಕ್ತಿ ಹೆಸರಿಗೆ ಮಾಡಲು ಸಾಧ್ಯವಿಲ್ಲ. ಈಗ ಈ ಜಮೀನಿನ ಬೆಲೆ ಏನಿದೆಲ್ಲ 100 ಕೋಟಿಗೂ ಮಿಕ್ಕಿದೆ, ಜಾಸ್ತಿ ಇದೆ ಅಂತ. 1978 ಮೂಲ ದಾಖಲೆಯಲ್ಲಿ, ಸ್ವಲ್ಪ ಕಿವಿಕೊಟ್ಟು ಕೇಳಿ, 1978 ಮೂಲ ದಾಖಲೆಯಲ್ಲಿ ಸ್ಮಶಾನ ಅಂತ ಇದೆ. ಕೆರೆ ಮತ್ತು ಸ್ಮಶಾನ ಜಮೀನು ದಾಖಲೆಗಳನ್ನ ಬದಲಾವಣೆ ಮಾಡಲು ಯಾವ ಅಧಿಕಾರಿಗೂ ಅಧಿಕಾರವಿಲ್ಲ. ಯಾವ ಅಧಿಕಾರ ಮಾಡಿದ್ರು? ಜೊತೆಗೆ ತನಿಖೆ ಮಾಡೋದಾದ್ರೆ ಆ ಅಧಿಕಾರಿ ಯಾವುದು, ಅವರಿಗೆ ಯಾವ ಒತ್ತಡವಿತ್ತು, ಹೆಂಗೆ ಮಾಡಿದ್ರು? ಇಲ್ಲ ಎಲ್ಲ ಸಾರಾಸಾಗಟಾಗಿ ಮಾಡಿಕೊಟ್ಬಿಡಿ, ಸ್ಮಶಾನ ಹೋಗ್ಲಿ, ಯಾಕಂದ್ರೆ ಇಲ್ಲ ರೋಡಿನ ಮೇಲೆ ಹೆಣಗಳನ್ನ ಸುಟ್ಟು ಬಿಡಿ ಅನ್ನೋ ಅರ್ಥದಲ್ಲಿ ಸ್ಮಶಾನ ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪ ಇದೆ. ಈ ಸ್ಮಶಾನ, ಈ ಜಮೀನು ದಾಖಲೆಗಳನ್ನ ಬದಲಾವಣೆ ಮಾಡಲು ಯಾವ ಅಧಿಕಾರಿಗೂ ಅಧಿಕಾರವಿಲ್ಲ. ಕೋಲಾರದಲ್ಲಿ ಬರೀ ಇದೇ ಆಗಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಲಿಲ್ಲ, ಬಂಗಾರಪೇಟ ಆಯ್ತು. ಇನ್ನು ಪಾಪ ಆ ವೆಂಕಟೇಶ್ ಅವರು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು ಕೂಡ ಕೆಲವೊಂದು ಈ ರೀತಿ ಕೆಲಸಗಳನ್ನ ಮಾಡಿ ಕೊಡ್ಲಿಲ್ಲ ಅನ್ನೋದಕ್ಕೆ ಅವರಿಗೆ ತುಂಬಾ ಕಾಡಿದ್ರು. ಈಗ ಪಾಪ ಅವರು ಬೆಂಗಳೂರಿನ ಕಿದ್ವಾಯ್ ಅಲ್ಲಿ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿ ಹೋಗಿದ್ದಾರೆ. ಇಲ್ಲಿ ಹೆಚ್ಚು ಬಲ್ಲವರೇ ಅವರೇ ಮೋಹಿನಿ ಬಾಬಾ ಆಗಿಬಿಟ್ಟಿದ್ದಾರೆ, ಬಂಗಾರಪೇಟೆ ವೆಂಕಟೇಶ್ ಅವರು. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, ಶುದ್ಧ ಹಸ್ತ ಪ್ರಾಮಾಣಿಕರು ಅಂತ ಹೇಳ್ತಿದ್ರಲ್ಲ, ಇನ್ನು ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ. ವೀಕ್ಷಕರೇ, ನಿಮ್ಗೆ ಗೊತ್ತಿರಲಿ, ಧಾರವಾಡ ಸರ್ವೇ ಜನ ಸುಖಿನ ಬಹುವಂತ ಅಂತ ಹೇಳಿ ಸಾಕಷ್ಟು ಬಾರಿ ನಾನು ಹಾಕ್ತಾನೆ ಬಂದಿದ್ವಿ. ಇಲ್ಲಿ ಒಬ್ಬ ಸಣ್ಣ SDA ಬೇವನಮಟ್ಟಿ ಅವರು ಅಲ್ಲಿ ಅಕ್ರಮ ಮಾಡದೆ ಡೆಪ್ಯುಟೇಷನ್ ತಗೊಂಡಿದ್ದಾರೆ. ಅಲ್ಲಿ ನಾವು ಈಗ 2 ತಿಂಗಳಾಯ್ತು, ಅವರು ಪಾಪ ಅಲ್ಲಿ ಹೋಗ್ತಾ ಇಲ್ಲ, ಅವ್ರನ್ನ ವಾಪಸ್ ಇಲ್ಲಿ ತಗೊಳ್ಳೋ ಪ್ರಕ್ರಿಯೆಯಲ್ಲಿ
ಇಷ್ಟು ವಿಳಂಬ ಆಗ್ತಾ ಇದೆ, ಏನು ತಿಂದಿದ್ದಾರೆ ಅವರು ಅಂತ ಯೋಚನೆ. ಒಂದು 100 ಕೋಟಿ ಇದಾದವ್ರಿಗೆ ಒಂದು ರೀತಿಯಿಂದ ಮೌನ. ಹಾಗೆ ಇಲ್ಲಿ ಅವರಿಗೆ ಒಂದಿಷ್ಟು ನ್ಯಾಯ ಸಿಗ್ಬೇಕು ಅಂತ ಹೇಳಿ ಈಗ ಕೇಳಿದ್ದೆ, ಅವ್ರಿಗೆ PS ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಇನ್ನು RDI ಕಾರ್ಯಕರ್ತ, ಸಾಮಾಜಿಕ ಹೋರಾಟಗಾರ ಮಾಲೂರಿನ ನವೀನ್ ಅನ್ನೋರ್ನ ಇಲ್ಲಿ ಮಾತಾಡಿಸಿದಾಗ ಅವ್ರು ಅಂತಾರೆ, ಬೈರೇಗೌಡರ ಕುಟುಂಬದವರು ಕೆರೆ ಸ್ಮಶಾನ ಕಾಲುದಾರಿಗೆ ಕಾಂಪೌಂಡ್ ಹಾಕಿದ್ದಾರೆ, ಒಂದ್ ರೀತಿಯಿಂದ ಅಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಮೊದಲೇ ದಾಖಲೆ ನೀಡಿ, ಅಂದ್ರೆ ಈಗ ನಾರಾಯಣಸ್ವಾಮಿ ಅವರು ಇದನ್ನ ರೈಸ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನ ಪ್ರೆಸ್ ಮೀಟ್ ಮಾಡಿದ್ದೆ, ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೆ. ಆದ್ರೆ ಇಲ್ಲಿ ಎಲ್ಲ ಸದ್ದಿಲ್ಲದೆ ಸದ್ದಡಗಿತ್ತು, ಸದ್ದು ಮುಚ್ಕೊಂಡು ಎಲ್ಲಾರು ಸುಮ್ಮನೆ ಕೂತ್ಕೊಂಡ್ರಂತೆ. ಯಾಕಂದ್ರೆ ಸದ್ದೇ ಬರ್ಲಿಲ್ಲ ಅಂತ ಹೇಳ್ಬೇಕು. ಇಲ್ಲಿ ಎಲ್ಲ ಈಗ ನಾರಾಯಣಸ್ವಾಮಿ ಅವ್ರು ಬೆನ್ನು ಹತ್ತಿದ್ದಾರೆ. ಗರುಡಪಾಳ್ಯದ ನವೀನ್ ಮಾತು ಗರುಡ ತೋರಿಸ್ತದೆ ನಿಮ್ಗೆ ನೇರ ಅಂತ ಹೇಳಿ. ನವೀನ್ ಯುವ ಸಾಮಾಜಿಕ ಕಾರ್ಯಕರ್ತರು, ಮಾಲೂರು, ಕೋಲಾರ ತಾಲೂಕು ನರಸಾಪುರ ಹೋಬಳಿ ಗರುಡನಪಾಳ್ಯ. ಇಲ್ಲಿ ಕೃಷ್ಣ ಬೈರೇಗೌಡರ ಕುಟುಂಬದ ಸುಮಾರು ಒಂದು 200 ಎಕರೆಗೆ ಹೆಚ್ಚು ಜಮೀನಿದೆ. ಇಲ್ಲಿ ಕೆರೆ ಅಂಗಳ, ಗ್ರಾಮ ಠಾಣ, ಸ್ಮಶಾನದ ಜಾಗ, ಮತ್ತೆ ಕುಂಟೆ, ಕಾಲ್ದಾರಿಗಳು ಇವೆಲ್ಲವೂ ಇದೆ. ಇವ್ರು ಕಾಂಪೌಂಡ್ ಹಾಕೊಂಡು ಸುಮಾರು ಒಂದು 3 ಎಕರೆ ಗ್ರಾಮ ಠಾಣ ಜಾಗನು ಇವರೇ ಫಾರ್ಮ್ ಹೌಸ್ ಮಾಡ್ಕೊಂಡು, ಮತ್ತೆ ಅಲ್ಲಿನ ಸ್ಮಶಾನ ಜಾಗವನ್ನು ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಇದ್ ಮಾಡ್ಕೊಂಡು, ಮತ್ತೆ ಕೆರೆ ಅಂಗಳವನ್ನು ಅಕ್ರಮ ದಾಖಲೆ ಇದ್ ಮಾಡ್ಕೊಂಡು ಈಗ ಇದನ್ನ ಕಬಳಿಸಿದ್ದಾರೆ. ಮತ್ತೆ ನಿನ್ನೆ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ರ ಬಗ್ಗೆ ಪ್ರಸ್ತಾಪಿಸಿ ಇವತ್ತು ರಾಜ್ಯಾದ್ಯಂತ ಒಂದು ವಿಷಯ ಆಗಿದೆ. ಇದು ಮಾನ್ಯ ಕೃಷ್ಣ ಬೈರೇಗೌಡರು ಇದು ನಮ್ಮ ಪೂರ್ವಾರ್ಜಿತ ಆಸ್ತಿ, ಆಗಿಂದ ಬಂದಿರೋದು ಅಂತ ನಾನು ತನಿಖೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಮಾನ್ಯ ಕೃಷ್ಣ ಬೈರೇಗೌಡರು ಅವರು ಸರಿಯಾಗಿದ್ರೆ ತುಂಬಾ ಸತ್ಯ ಹರಿಶ್ಚಂದ್ರ ಮಾತುಗಳಾಡ್ತಾರೆ. ನಾವು ಆಗಸ್ಟ್ ಅಲ್ಲಿ ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ CM ಅವರಿಗೆ, ಪ್ರಧಾನ ಕಾರ್ಯದರ್ಶಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ದೂರು ಕೊಟ್ಟಿದ್ವಿ. ಆದ್ರೆ ಯಾವುದೇ ಕ್ರಮ ಆಗಿಲ್ಲ, ಅಲ್ಲಿಗೆ ನಿಂತೋಯ್ತು. ಮತ್ತೆ ಪತ್ರಿಕೆಗಳಲ್ಲೂ ಎಲ್ಲ ಪ್ರಕಟಣೆ ಆಗಿತ್ತು, ಅಲ್ಲಿಗೆ ನಿಂತೋಯ್ತು. ಈಗ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿದಾಗ ಇವತ್ತು ವಿಷಯ ಆಗಿದೆ. ಮತ್ತೆ 1994ರಲ್ಲಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು, ಬೈರೇಗೌಡರು ವೇಮಗಲ್ ಕ್ಷೇತ್ರದ MLA ಆದಾಗ್ಲೇ ಅವ್ರ ಸುತ್ತಮುತ್ತದವರು 90 ಎಕರೆ ಅಕ್ರಮ ನಡೆದಿದೆ, ಅಲ್ಲಿನ ಜಮೀನು ತನಿಖೆ ಮಾಡ್ಬೇಕಂತ ಇದ್ ಮಾಡ್ತಾರೆ. ಇವರು ಜಿಲ್ಲಾ ಪಂಚಾಯತಿಗೆ ಹಾಕಿ, ಅವ್ರ ಜಿಲ್ಲಾ ಪಂಚಾಯತಿಯವರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಇದಕ್ಕೆ ಉತ್ತರ ಕೊಟ್ಟು ಅಲ್ಲಿಗೆ ಇದನ್ನ ಮುಗಿಸ್ಬಿಡ್ತಾರೆ. ಇವರ ರಾಜಕೀಯ ಪ್ರಭಾವದಿಂದ ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಇದು ಸಂಪೂರ್ಣ ತನಿಖೆ ಆಗ್ಬೇಕು. ಮತ್ತೆ ಅಲ್ಲಿನ ಕೆರೆ, ಕುಂಟೆ, ರಾಜಕಾಲುವೆ, ಸ್ಮಶಾನ ಜಾಗ ಎಲ್ಲವೂ ಬಿಡಿಸಿ ಅದು ಸಾರ್ವಜನಿಕ ಮುಕ್ತ ಮಾಡ್ಬೇಕು. ಮತ್ತೆ ಕೃಷ್ಣ ಬೈರೇಗೌಡರು ತನಿಖೆ ಆಗೋವರೆಗೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಈಗ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇರೋದು ಸರ್ವೆ ನಂಬರ್ 47, 48ರಲ್ಲಿ ಇದು ಸ್ಮಶಾನದ ಜಾಗ ಮತ್ತೆ ಕೆರೆ ಅಕ್ರಮ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ನೆನ್ನೆಲ್ಲ ರಾಜ್ಯಾದ್ಯಂತ ಇದು ವಿಷಯ ಆಗಿದೆ. ಮತ್ತೆ ಇದು 1994ರಲ್ಲಿ ಈ ದಾಖಲೆಗಳು ಯಾರು ಇಲ್ಲ. 94ರಲ್ಲಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಕಂಪ್ಲೇಂಟ್ ಕೊಡ್ತಾರೆ, 90 ಎಕರೆ ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನ ಏನ್ ಮಾಡ್ತಾರೆ ಇವರು, ಇದನ್ನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗಿ ಮುಳಬಾಗಿಲು ವಿಭಾಗಕ್ಕೆ ಕಳಿಸ್ಬಿಟ್ಟು ಇದನ್ನ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಅವ್ರು ಹಾಕ್ಬಿಟ್ಟು ಅಲ್ಲಿಗೆ ಮುಚ್ಚಿಬಿಡ್ತಾರೆ. ಇವರು ಆಗ ಮಾನ್ಯ ಬೈರೇಗೌಡರು ವೇಮಗಲ್ ಕ್ಷೇತ್ರದ ಶಾಸಕರಾಗಿರ್ತಾರೆ. ಅಲ್ಲಿಗೆ ಇದನ್ನ ಮುಕ್ತಾಯ ಮಾಡ್ಬಿಟ್ಟು ತಮ್ಮ ಪ್ರಭಾವವನ್ನು ಬಳಸಿ ಅಲ್ಲಿಗೆ ನಿಲ್ಸ್ಬಿಡ್ತಾರೆ. ಈಗ ನಾವು ಒತ್ತಾಯಿಸ್ತೀವಿ, ಸಂಪೂರ್ಣವಾಗಿ ಅಲ್ಲಿರೋ ಜಮೀನಿನ ಮೂಲ ಹೆಂಗ್ ಬಂತು, ಯಾವ ರೀತಿ ಆಗಿದೆ, ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕಂತ ಈ ಮುಖಾಂತರ ನಾವು ಒತ್ತಾಯಿಸ್ತೀವಿ. ನೋಡಿದ್ರಲ್ಲ, ಎಲ್ಲವನ್ನ ಅನಾವರಣ ಮಾಡಿದ್ಮೇಲೆ ನಾವು ಹೇಳೋದು ನಿಮ್ಮ ಸ್ಮೃತಿಗೆ ಬಿಟ್ಬಿಡ್ತೀವಿ. ಸ್ಮಶಾನ ಅಂದ್ರ ಸ್ಮಶಾನ ಅನ್ಕೊಳ್ಳಿ, ಕೆರೆ ಅಂದ್ರ ಕೆರೆ ಅನ್ಕೊಳ್ಳಿ, ಒತ್ತುವರಿ ಮಾಡಕ್ಕೆ ಅಸಾಧ್ಯವಾದ್ರೂ ಕೂಡ ಮಾಡಿದ್ದಾರೆ ಅನ್ನೋದಾದ್ರೆ ಕೃಷ್ಣ ಅರ್ಪಣೆ ಮಸ್ತ್. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.